ನಮಸ್ಕಾರ ಸ್ನೇಹಿತರೆ, ಎಲ್ಲ ಕನ್ನಡಿಗರಿಗೆ ಮತ್ತೊಮ್ಮೆ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಪುನಿ ಉದಾರಳ್ಳಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದು ಅವನ್ ಮೊದಲೇ ಗಾಡೀಲಿ ಬಂದವನೆ. ಸೊ ಬಂದು ಕಾಯ್ತಾವನೆ. ಬಂದೆ, ನನಗಿಂತ ಮೊದಲೇ ಬಂದ್ಬಿಟ್ಟವನೆ. ಇಬ್ರು ಬೇರೆ ಬೇರೆ ಗಾಡೀಲಿ ಬಂದ. ನಾನು ಈ ಕಡೆ ಬೆಂಗಳೂರಿಂದ ಬಂದೆ. ಪುನಿ ಗಾಡಿಯಲ್ಲಿ ನಿಲ್ಸಿದ್ಯಾ? ಸೊ ಈ ದೇವಸ್ಥಾನದ ಬಗ್ಗೆ ಒಂದೆರಡು ಲೈನ್ ಹೇಳ್ಬಿಡಮ್ಮ ಫಟಾಫಟ್ ಅಂತ. ನಾವು ಉದಾರಹಳ್ಳಿಯಲ್ಲಿ ಇರ್ತಕ್ಕಂಥ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಸರಿ ಬಾ, ಹತ್ಕೋ ಗಾಡಿನ. ನಿನ್ ಗಾಡಿ ಅಲ್ಲೇ ಇರ್ಲಿ. ಗಾಡಿ ಅಲ್ಲೇ ಹೋಗ್ಬಿಟ್ಟು. ಸರಿ. ಪುನೀನ ಹತ್ಸ್ಕೊಂಡ ನಂತರ ಸುಂದರವಾದ ಉದಾರಹಳ್ಳಿಯ ಗ್ರಾಮದೊಳಗೆ ನಮ್ಮ ಪಯಣ ಮುಂದುವರಿಯಿತು. ಈ ಉದಾರಹಳ್ಳಿ ಅನ್ನೋದು ಕನಕಪುರ ರಾಮನಗರ ರಸ್ತೆಯಲ್ಲಿ ಬರುತ್ತೆ. ಒಂದು ಸುಂದರವಾದ ಹಾಗೆ ಇನ್ನೂ ಹಳ್ಳಿ ಸೊಗಡು ಉಳಿದಿರುವಂತಹ ಒಂದು ಗ್ರಾಮ. ಬನ್ನಿ ಹಾಗೆ ಮುಂದೆ ಹೋಗೋಣ. ಇಲ್ಲಿ ಮತ್ತೆ ನಾವು ಬಲಕ್ಕೆ ತಿರ್ಕೊಂಡು ಹಾಗೆ ಮುಂದೆ ಸಾಗ್ತಿದ್ದ ಹಾಗೆ ನಮಗೆ ಸಿದ್ದೇಶ್ವರ ಸ್ವಾಮಿ ಬೆಟ್ಟದ ದರ್ಶನ ಕಾಣಿತು. ಇಲ್ಲಿ ರೇಷ್ಮೆ ಕೃಷಿ, ಕನಕಪುರ ತಾಲೂಕು ರಾಮನಗರ ಜಿಲ್ಲೆಯಲ್ಲಿ ರೇಷ್ಮೆ ಕೃಷಿ ಹೆಸರುವಾಸಿ. ನೀವು ಪಕ್ಕದಲ್ಲಿ ನೋಡಿದರೆ ರೇಷ್ಮೆ ಕೃಷಿ ತೋಟ ಇತ್ತು. ಹಾಗೆ ಯಾರೋ ಅಲ್ಲಿ ಹೊಸದಾಗಿ ಈ ರೆಸಿಡೆನ್ಸಿಯಲ್ ಲೇಔಟ್ ಮಾಡ್ತಿದ್ದು, ಅದ್ರ ಬಗ್ಗೆ ಮಾತಾಡ್ದೋ. ಹೀಗೆ ಎಡಗಡೆಗೆ ನೋಡಿದರೆ ಒಂದು ಸುಂದರವಾದ ಕೆರೆ. ಚಿಕ್ಕದಾಗಿದ್ರೂ ಆ ಪರಿಸರಕ್ಕೆ ಒಂದು ಅದ್ಭುತವಾದ ಸುಂದರ ನೋಟ ಕೊಡ್ತಿತ್ತು. ಹಾಗೆ ಮುಂದೆ ಸಾಗ್ತಿದ್ದ ಹಾಗೆ ಜಲ್ಲಿ ರಸ್ತೆ. ಈಗ ರಸ್ತೆನ ಹೊಸದಾಗಿ ಮಾಡ್ತಿದ್ದಾರಂತೆ ಆ ಸ್ಥಳೀಯರ ಮಾಹಿತಿ ಪ್ರಕಾರ. ಆದ ಕಾರಣದಿಂದ ಬೆಟ್ಟದ ಮೇಲಕ್ಕೆ ಯಾವುದೇ 4 ಚಕ್ರದ ವಾಹನಗಳು ಹೋಗ್ಲಿಕ್ಕಾಗಲ್ಲ. ಹಾಗೆಯೇ ಮುಂದೆ ಸಾಗ್ತಿದ್ದಾಗೆ ಇಳಿದಾಗೆ ರಸ್ತೆ ಹೊಸದಾಗಿ ಮಾಡ್ತಾ ಇರೋದ್ರಿಂದ ಆ ರಸ್ತೆಯಲ್ಲಿ ಹೋಗ್ಲಿಕ್ಕಾಗಿಲ್ಲ. ಪಕ್ಕದಲ್ಲೇ ಇದ್ದ ಮಾವಿನ ತೋಟದ ಮಧ್ಯದಲ್ಲಿ ನಮ್ಮ ಗಾಡಿ ಶಬ್ದ ಮಾಡ್ತಾ ಮುಂದೆ ಹೋಗ್ತಾ ಇತ್ತು. ಪಕ್ಕದಲ್ಲಿ ನೋಡಬಹುದು ಹೊಸದಾಗಿ ಸಿಮೆಂಟ್ ರಸ್ತೆ ಮಾಡಿದ್ದಾರೆ. ಈ ಕಾರ್ನಲ್ಲಿ ಬಂದವರಿಗೆ ಬೆಟ್ಟದ ಮೇಲೆ ಕರ್ಕೋಗ್ಲಿಕ್ಕೆ ಆಟೋ ಅಣ್ಣ ಕಾಯ್ತಾ ಇದ್ದ. ಇಲ್ಲಿ ಅಣ್ಣವರು ನಮಗೆ ಮುಂದೆ ಹೋಗಿ ಅಂತ ಜಾಗ ಬಿಟ್ಟರು. ಅಲ್ಲಿ ಮೇಲ್ಗಡೆ ಅಂಗಡಿ ಇದೆ ಅನಿಸುತ್ತೆ ಅವ್ರದ್ದು. ಹಾಗೆ ನಾವು ಮಾವಿನ ತೋಟದ ಮಧ್ಯದಲ್ಲಿ ಮುಂದೆ ಸಾಗ್ತಾ ಇದ್ದೋ ಬೆಟ್ಟದ ಕಡೆಗೆ, ಸ್ವಾಮಿ ಸಿದ್ದೇಶ್ವರನ ಸನ್ನಿಧಾನಕ್ಕೆ. ರಸ್ತೆಗೆ ಬಂದು ಈಗ ಅಲ್ಲಿ ಮುಂದೆ ಏನು ರಸ್ತೆನ ಕ್ಲೋಸ್ ಮಾಡಿದರು, ಇಲ್ಲಿ ಮತ್ತೆ ರಸ್ತೆಗೆ ಹತ್ಕೊಂಡು ಈಗ ಇತ್ತೀಚೆಗೆ ಮಾಡಿದ್ದಾರೆ ಈ ಸಿಮೆಂಟ್ ರಸ್ತೆನ. ಅದಕ್ಕೆ ಯಾವುದೇ 4 ಚಕ್ರದ ವಾಹನ ಮೇಲ್ಗಡೆ ಬಿಡ್ತಾ ಇಲ್ಲ. ಬೆಟ್ಟದ ತಿರುವುಗಳು ಶುರುವಾದವು. ಏನು ಈ ಬೆಟ್ಟದ ಕಡೆಗೆ ನಮ್ಮ ಪಯಣ ಸಾಗ್ತಾ ಇತ್ತು, ಅದ್ರ ಬಗ್ಗೆ ನಾವು ಮಾತಾಡ್ತಿದ್ದೋ. ಆಟೋ ಅಣ್ಣ
ಈಗಿದ್ರೂ 4 ಚಕ್ರದ ವಾಹನಗಳಿಲ್ಲ ಅಂತ ಮೇಲಿಂದ ಕೆಳಗಡೆಯಿಂದ ಮೇಲ್ಗಡೆಗೆ ರುಯಿ ಅಂತ ಹೋಗಿ ಬರ್ತಾ ಇದ್ದ. ನೋಡಿ ಇಲ್ಲಿ ರಸ್ತೆ ಮಾಡಲಿಕ್ಕಿರೋ ಮಿಷೀನು. ಹಾಗೇ ನಾವು ಎಡಗಡೆಗೆ ತಿರುಗಿದ್ರೆ ಬೆಟ್ಟದ ವಿಹಂಗಮ ನೋಟ ನಮ್ಗೆ ಕಾಣ್ತಿತ್ತು. ಜನಜಂಗುಳಿ ಕಮ್ಮಿ ಇದ್ದ ಕಾರಣ ನಮ್ಮ ದ್ವಿಚಕ್ರ ವಾಹನ ಶಬ್ದ ಮಾಡ್ತಾ ಮುಂದೆ ಸಾಗ್ತಾ ಇತ್ತು. ಇಲ್ಲಿ ಈ ಸಿಮೆಂಟ್ ರಸ್ತೆ ಇರೋ ಕಾರಣದಿಂದ ನಮ್ಮ ಗಾಡಿಗೆ ಅಷ್ಟೇನು ಕಷ್ಟ ಅನಿಸಿಲ್ಲ ಮೇಲೆ ಹತ್ತಲಿಕ್ಕೆ. ಆದರೆ ಈ ಸಿಮೆಂಟ್ ರಸ್ತೆ ಇದ್ದಿಲ್ಲ ಅಂದಿದ್ದರೆ ಖಂಡಿತವಾಗ್ಲೂ ಒಂದು ಆಫ್ ರೋಡಿಂಗ್ ಆಗೋದು. ಅದ್ರ ಬಗ್ಗೆ ನಾನು ಪುನಿ ಮಾತಾಡ್ಕೊಳ್ತಾ ಇದ್ದೋ. ಹಾಗೆ ನಾ ಹೇಳಿದೆ ಪುನಿಗೆ, ನಮ್ಮ ಕನಕಪುರ ಕೂಡ ಎಷ್ಟು ಸುಂದರವಾಗಿದೆ ಅಂತ. ಇಲ್ಲಿ ಈ ಕ್ಯಾಮ್ರಾದಲ್ಲಿ ನಿಮಗೆ ಅಷ್ಟು ಸುಂದರವಾಗಿ ಕಾಣದೇ ಇರ್ಬೋದು, ಕಾರಣ ನಾವು ಬಳಕೆ ಮಾಡ್ತಾ ಇರೋದು ಅಂಥ ಸ್ಪಷ್ಟತೆಯಿಂದ ಬರೋ ಕ್ಯಾಮ್ರಾ ಖಂಡಿತ ಅಲ್ಲ. ಇಲ್ಲಿ ನಾನು ಜನಗಳಿಗೆ ಮಾಹಿತಿ ತಿಳಿಸ್ಲಿಕ್ಕೋಸ್ಕರ ಈ ವಿಡಿಯೋಗಳನ್ನ ಮಾಡ್ತಿದ್ದೀನಿ ವಿನಃ ಮತ್ತಿನ್ನೇನೂ ಇಲ್ಲ. ಸುಂದರವಾಗಿದೆ. ಹಾಗೆ ನಮ್ಮ ಪಯಣ ಮುಂದೆ ಸಾಗ್ತಾ ಇತ್ತು. ಆ ಸುಂದರ ವಿಹಂಗಮ ನೋಟನ ಮತ್ತೆ ನಮ್ಮ ಕ್ಯಾಮ್ರಾ ಅಣ್ಣ ಸೆರೆ ಹಿಡಿತಾ ಇದ್ದ. ಮೇಲೆ ಹೋಗ್ತಾ ಇದ್ದ ಹಾಗೆ ತಣ್ಣನೆ ಗಾಳಿ ನಮ್ಮನ್ನು ಸೋಕಿ ಜಗತ್ತಿನ ಎಲ್ಲ ಚಿಂತೆನ ಮರೆಸೋ ಥರ ಒಂದು ಭಾವನೆ ನಿಮಗೆ ಬರುತ್ತೆ ಅಲ್ಲಿ ಹೋದಾಗ. ಇದು ಉತ್ಪ್ರೇಕ್ಷೆಯಿಂದ ಹೇಳ್ತಾ ಇರೋ ಮಾತಲ್ಲ, ಖಂಡಿತ ನೀವು ಇಲ್ಲಿ ಬಂದು ನೋಡಿ. ಈ ರಸ್ತೆ ಹೊಸದಾಗಿ ಮಾಡಿರೋದ್ರಿಂದ ಅಲ್ಲಿರೋ ಬಂಡೆಕಲ್ಲುಗಳನ್ನು ಕೊರೆದು ಮಾಡಿರೋ ರಸ್ತೆ. ಒಂದು ಸುಂದರವಾದ ಅನುಭವ ಹಾಗೆ ಅನುಭೂತಿ ಎರಡೂ ನಿಮಗಿಲ್ಲಿ ಸಿಗುತ್ತೆ. ಮತ್ತೆ ನಮ್ಮ ಪುನಿ ಕ್ಯಾಮ್ರಾ ಅಣ್ಣನ ಬೆಟ್ಟಗಳ ಸಾಲಿನತ್ತ ತಿರುಗಿಸ್ತಾ ಅಲ್ಲೇನು ಕಾಣ್ತಿದೆ ಅದೇ ಉದಾರಹಳ್ಳಿ. ಅಂಕುಡೊಂಕಾದ ತಿರುವುಗಳು ನಿಮಗೆ ಮತ್ತೆ ಉತ್ತಮವಾದ ಅನುಭವವನ್ನು ನೀಡುತ್ತೆ. ಹಾಗೆ ಸಾಗ್ತಾ ಇದ್ದ ಹಾಗೆ ನಾವು ಬೆಟ್ಟದ ತುದಿಯನ್ನು ತಲುಪಿದೋ. ನಮಗಿಂತ ಮುಂಚಿತವಾಗಿ ಹಲವು ದ್ವಿಚಕ್ರ ವಾಹನಗಳು ಬಂದು ಸರತಿ ಸಾಲಿನಲ್ಲಿ ನಿಂತಿದ್ದೋ. ನೋಡಿ ಅಲ್ಲಿ ಕಾಣಸಿಗುವುದೇ ಸ್ವಾಮಿ ಸಿದ್ದೇಶ್ವರ ಸನ್ನಿಧಿ. ಈಗ ನಮ್ಮ ದ್ವಿಚಕ್ರ ವಾಹನನ ಇಲ್ಲಿ ನಿಲ್ಲಿಸಿ ದೇವಾಲಯದ ಕಡೆಗೆ ಒಂದು ನಡಿಗೆ ಬನ್ನಿ ಮಾಡೋಣ. ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದ.